ಎಸ್ ಸರ್, ಲೆಟ್ರು ಬಂದಿದೆ ನಮ್ಮ ಏರ್ಪೋರ್ಟ್ ಅಥಾರಿಟಿಗೆ. ಶಾರ್ಟೇಜ್ ಆಫ್ ಪೈಲಟ್ಸು, ಶಾರ್ಟೇಜ್ ಆಫ್ ಏರ್ಲೈನ್ಸು, ಸೊ ನಾವು ನಿಲ್ಲಿಸ್ತಾ ಇದ್ದೀವಿ ಅಂತೇಳಿ ಪತ್ರ ಬಂದಿದೆ. ನನಗೆಲ್ಲೋ ಒಂದು ಕಡೆ ವಿಶ್ವಾಸ ಇದೆ. ಮೊನ್ನೆ ಇಂಡಿಗೋ ಚೇರ್ಮನ್ ಜೊತೆಗೂ ಕೂಡ ಫೋನ್ ಮುಖಾಂತರ ಮಾತಾಡುವಂಥ ಪ್ರಯತ್ನ 2-3 ಬಾರಿ ಆಯಿತು. ಅವ್ರು ಹೊರದೇಶದಲ್ಲಿದ್ದರು, ಅದಾದಮೇಲೆ ಫೋನಲ್ಲೂ ಕೂಡ ಸಿಕ್ಕಿದ್ರು. ಒಳ್ಳೆ ರೀತಿಯಂಥ ಪಾಸಿಟಿವ್ ಮಾತುಕತೆ ಆಗಿದೆ. ನನಗೆ ವಿಶ್ವಾಸ ಇದೆ ಮೇಯಲ್ಲಿ ನಿಲ್ಲದ ರೀತಿಯಲ್ಲಿ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗಲಿಕ್ಕೆ ಮನವೊಲಿಸುವಂಥ ಪ್ರಯತ್ನ ಆಗ್ತಾಯಿದೆ ಸರ್. ಹಾಂ ಸರ್, ತುಂಬ ಒಳ್ಳೆ ರೀತಿಯಂಥ ಫುಟೇಜ್ ನಮ್ಮ ಈ ಶಿವಮೊಗ್ಗ ಏರ್ಪೋರ್ಟು ಬೆಂಗಳೂರಿಗೆ ಇದೆ ಸರ್. ತುಂಬ ಚೆನ್ನಾಗಿದೆ. ಇರಲಿ, ನಮಗೆ ಇನ್ನೂ 2 ಫ್ಲೈಟು ಕ್ಯಾಪಿಟಲ್ ಸಿಟಿಗೆ ಬೆಂಗಳೂರಿಗೆ ಬಂದರೆ ಏನು ತಪ್ಪೇನಿಲ್ಲ. ಮತ್ತು ಬೆಂಗಳೂರು ಶಿವಮೊಗ್ಗ ಓಡಾಡ್ತಿರೋದು ಯಾವುದೇ ಉಡಾನ್ ಕಾರ್ಯಕ್ರಮ ಅಲ್ಲ. ಇದು ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ 2 ಕೋಟಿ ಒಂದು ವರ್ಷಕ್ಕೆ 50%ಗಿಂತ ಸೀಟು ಕಮ್ಮಿ ಆಯಿತು ಅಂದರೆ ಅದಕ್ಕೆ ಸಬ್ಸಿಡಿ ಹಣವನ್ನು ಪರ್ ಸೀಟ್ 500 ರೂಪೀಸ್ ಅಂತ ಈ ಥರ ಏನೊಂದು ಕಾರ್ಯಕ್ರಮ ಮಾಡಿದ್ರು. ಇದು ಉಡಾನ್ ಅಂಡರ್ನಲ್ಲಿ ಬರಲ್ಲ. ಆದರೆ ಇವತ್ತಿನ ಸರ್ಕಾರನೂ ಅದು ಕೊಡುವಂಥದ್ದು ಕಂಟಿನ್ಯೂ ಮಾಡಿದೆ. ಇಷ್ಟೆಲ್ಲ ಸಹಕಾರ ಕೊಟ್ಟು ಕೂಡ ಏರ್ಲೈನ್ಸ್ ಕೆಲವು ಈ ಥರ ಕಿರಿಕಿರಿ ಮಾಡ್ತಾ ಇರ್ತಾರೆ. ಆದಷ್ಟು ಮನವೊಲಿಸಿ, ಒಂದು ಕಡೆ ಮನವೊಲಿಸೋದು, ಇನ್ನೊಂದು ಕಡೆ ಇನ್ಫ್ಲೂಯೆನ್ಸು ಎರಡೂ ಬೇಕಾಗುತ್ತೆ ಸರ್. ಯಾವಾಗಲೂ ಕೂಡ ಉಡಾನಲ್ಲಿ ರಾಜ್ಯದ ರಾಜಧಾನಿಗಳಿಗೆ ಉಡಾನಲ್ಲಿ ಕಾರ್ಯಕ್ರಮ ಕೊಡಲ್ಲ ಸರ್. 2 ಟೈರ್ ಸಿಟೀಸಿಗೆ ಹೆಚ್ಚಿಗೆ ಇದು ಬೇಕು ಅಂತ ಕೊಡ್ತಾರೆ. ಉದಾಹರಣೆಗೆ ಬೆಂಗಳೂರು ಒಂದು ಬಿಟ್ಟು ಇನ್ನು 5 ರೂಟು ಕೂಡ ಉಡಾನ್ ಅಂಡರಲ್ಲಿ ಬರುತ್ತೆ. ನಮ್ಮ ಶಿವಮೊಗ್ಗದ್ದು ರಾಜಧಾನಿಗೆ ಇಂಡಿಗೋ ಇಲ್ಲ ಅಂತ ಇನ್ನೊಂದು ಫ್ಲೈಟ್ ಬರುತ್ತೆ, ಬೇರೆ ಯಾವ್ದಾರು ಪ್ರೈವೇಟ್ ಫ್ಲೈಯರ್ಸ್ ಬರ್ತಾರೆ. ಹಾಗಾಗಿ ಇದನ್ನು ಉಡಾನಲ್ಲಿ ಸೇರಿಸಿಲ್ಲ. ಆದರೂ ಇಂಡಿಗೋ ಅವ್ರನ್ನ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಆಗಿದೆ. ಮೇ 1ಕ್ಕೆ ನಿಲ್ಲದ ರೀತಿಯಲ್ಲಿ ಆದಷ್ಟು ಬೇಗ ಕಂಟಿನ್ಯೂ ಮಾಡಲಿಕ್ಕೆ ಏನು ಬೇಕು, ನಾಳೆ ಮತ್ತು ಪಾರ್ಲಿಮೆಂಟ್ ಸೆಷನ್ ಹೋಗ್ತಾ ಇದ್ದೀನಿ, ಪ್ರಯತ್ನ ಮಾಡ್ತಾ ಇದ್ದೀನಿ.